ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚೆನ್ನಾಗಿತ್ತಲ್ಲ ಊಟ. ಅದಕ್ಕೆ ನೀವು ಮಾಡೋ ಕೈ ರುಚಿ ಸಾಕ್ಷಾತ್ ಅನ್ನಪೂರ್ಣೇಶ್ವರನೇ ಬಂದು ಮಾಡ್ದಂಗಿರ್ತದೆ. ಇನ್ನು ತಿಂತಾನೆ ಇರ್ಬೇಕು ಅನಿಸ್ತದೆ. ಊಟ ಬಾಂಬಾಟ್ ಆಗಿತ್ತು. ಬಿಟ್ಟಿ ಸಿಗ್ತದೆ ಅಂತ ತಿನ್ಕಂಡು ಇದ್ಬಿಡಿ, ಕ್ಯಾಮೆ ನೋಡ್ಬೇಡಿ ಇರ್ಕಲ್ಲ. ಏನ್ ಗೌಡ್ರಿ ಹೆಂಗ್ ಹೇಳ್ಬಿಟ್ರಿ? ನೋಡ್ತಾ ಇರಿ, ನಮ್ ಸಿದ್ದೇಗೌಡ್ರು ಮಾಡ್ತಿರೋ ಹೊಸ ಬಿಸ್ನೆಸ್ಗೆ ನಾವ್ ಹೆಂಗ್ ಬೆನ್ನಲ್ ಬಂದ್ ನಿಂತ್ಕೋತೀವಿ ಅಂತ. ನೋಡ್ತೀನಿ ಕಣಪ್ಪ, ಅದೇನ್ ಬೆನ್ನೆಲ್ಬಾಗ್ ನಿಂತ್ಕೊಂಡಿರಿ ಅಂತ. ಲೇ, ನೀವು ಸರಿಯಾಗಿ ಕ್ಯಾಮೆ ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ ಸಿದ್ದು ಬಿಟ್ರುವೆ ನಾನ್ ನಿಮ್ಮನ್ ಬಿಡೋದಿಲ್ಲ ಕಲ. ಓಹೋ, ಕರ್ಮ ಬಿಟ್ರು ನೀವು ಬಿಡುದಿಲ್ಲ. ಬಿಡೋದು ಏನಾದ್ರು ಹೇಳಿದ್ರೆ ಇನ್ನೇನಾರು ಹೇಳ್ತಾನೆ. ಅದ್ ಯಾವ ನಕ್ಷತ್ರದಲ್ಲಿ ಉಟ್ಬಿಟ್ಟಿದೀಯ ನೀನು? ಹಂಗೆಲ್ಲ ಏನು ಆಗಕ್ಕಿಲ್ಲ ಬಿಡೋಣ. ಅವ್ರ ಕೈಲಿ ಹೆಂಗ್ ಕೆಲಸ ತೆಗಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತದೆ. ಏನ್ ಹಿಡಿದ್ರಿ ಸಿದ್ದೇಗೌಡ್ರೆ? ಮರಿ ಗೌಡ್ರೆ ನೋಡ್ತಾ ಇರಿ, ನಮ್ ಸಿದ್ದೇಗೌಡ್ರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ ನಾವು. ಅದೇನ್ ಪ್ರಾಣ ಕೊಡ್ತೀರಿ ಅಂತ ನಾನು ನೋಡ್ತೀನಿ ಕಣಪ್ಪ. ಅವನವಾ ಸಿದ್ದು, ನೀವಿಬ್ರು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ರಲ್ಲ, ಅದಕ್ಕೆ ಒಂದ್ ಸಣ್ಣ ಸಹಾಯ ತಕಲ್ಲ. ಇದೆಲ್ಲ ಯಾಕಣ? ಇದೆಲ್ಲ ಏನು ಬೇಡ. ನೀನ್ ನಮ್ ಜೊತೆ ಇದೆಯಲ್ಲ ಅಷ್ಟೇ ಸಾಕು. ನಾನ್ ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿಕಲ್ಲ, ನಾನಿಲ್ದ ಇನ್ಯಾರಿದ್ದರು? ಲೇ, ನಾನ್ ನಿನ್ ಜೊತೆಗೆ ಯೂನಿ ಅಂದ್ಮ್ಯಾಕೆ ನಿಂಗ್ ನಾನು ಒಂಚೂರು ಸಹಾಯ ಮಾಡದೇ ಇದ್ರೆ ಹೆಂಗ್ಲ? ಲೇ ಸಿದ್ದು ಅವರೇ, ಯಾಕೆ ಬೇಡ ಅಂತ ಹೇಳಿ ಅವ್ರ ಮನ್ಸಿಗೆ ನೋವು ಮಾಡ್ತಿದ್ದೀರಾ? ಅದು ಅಲ್ಲದೆ ಭಾವ ಏನು ಹೊರಗಿನವರಾ? ಅವರು ನಮ್ಮ ಬಿಸ್ನೆಸ್ ಪಾರ್ಟ್ನರು. ಏನು ಹೇಳ್ತಿದ್ರಿ? ನಾನ್ ನಿಮ್ ಪಾರ್ಟ್ನರ್? ಹೌದು ಭಾವ, ನಿಮ್ಮ ದುಡ್ಡಲ್ಲೇ ನಾವು ಈ ಬಿಸ್ನೆಸ್ ಶುರು ಮಾಡ್ತಿದ್ದೀವಿ ಅಂದಮೇಲೆ ನೀವು ಪಾರ್ಟ್ನರ್ ಆಗ್ತೀರಾ ಅಲ್ವಾ? ನೀವೇನೋ ಹೊಸದಾಗಿ ಕೆಲಸ ಶುರು ಮಾಡ್ತಾ ಇದ್ರಲ್ಲ, ಅದಕ್ಕೊಂಚೂರು ಸಹಾಯ ಮಾಡುವ ಅಂತ ಅಂದ್ರೆ ನೀವು ನನ್ನನ್ನೇ ಪಾರ್ಟ್ನರ್ ಅಂತಿರಲ್ವಾ? ಅದೆಲ್ಲ ಏನ್ ಬೇಡ, ನಾನು ಜಸ್ಟ್ ನಿಮಗೆ ಸಹಾಯ ಮಾಡ್ತೀನಿ ಅಷ್ಟೇ. ಭಾವ, ನೀವಿಷ್ಟೆಲ್ಲ ಸಹಾಯ ಮಾಡ್ತಿರೋವಾಗ ನೀವು ಪಾಲ್ದಾರರಾಗ್ತೀರಾ ಅಲ್ವಾ? ಅಂದ್ರೆ ನಮ್ಮ ಮರಿ ಗೌಡ್ರು ಇಲ್ಲಿ ಸ್ಟೆಪ್ನಿ ಪಾರ್ಟ್ನರು. ಬಿಸ್ನೆಸ್ ಪಾರ್ಟ್ನರ್ ಮುಖ್ಯಿರಲ್ಲ. ಸುಮ್ಮನೆ ನಿಂತ್ಕೊಂಡ್ರೆ ಬಡಿಕ್ಲಾ ಭಾವನವಾ. ನೋಡವ, ನನಗೆ ಈ ಪಾರ್ಟ್ನರು ಗೀಟ್ನರು ಎಲ್ಲ ಆಗಿ ಬರೋದಿಲ್ಲ ಕಣವ. ನೀವೇನೋ ಹೊಸದಾಗಿ ಜೀವನ ಶುರು ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾನೊಂಚೂರು ಸಹಾಯ ಮಾಡುವ ಅಂತ. ನೋಡವ, ನನ್ಗೇನಿದ್ರು ನೀವಿಬ್ರು ಎತ್ತರಕ್ಕೆ ಬೆಳೆದು ನೋಡಿ ಆರೈಸೋದಷ್ಟೇ ಕೆಲಸ ಕಣವ. ಹೇ ಸಿದ್ದೇಗೌಡ, ಇನ್ಮೇಲಿಂದ ಭಾವನವ ಹೆಂಗ್ ಹೇಳ್ತಾರ ಕೇಳ್ಬೇಕು ಕಲ. ಅವ್ರು ಹಾಕಿದ್ ಗೆರೆ ದಾಟಬೇಡ. ನೋಡ್ಲಾ, ಒಳ್ಳೆ ಮನ್ಸಿರೋ ಹೆಂಡತಿ ಮಾತು ಕೇಳಿ ಕೆಟ್ಟವನು ಈ ಪ್ರಪಂಚದಲ್ಲೂ ಇಲ್ಲ ಕಲ. ಅದನ್ನ ನೀನು ಹೇಳ್ದಿದ್ರು ನಾನು ಮಾಡ್ತೀನಿ ಬಿಡೋಣ. ಯಾಕಂದ್ರೆ ನನಗೆ ಪುನರ್ಜನ್ಮ ಕೊಟ್ಟಿರೋ ದೇವತೆಯವರು. ಇವ್ರ ಮಾತು ಕೇಳ್ದೆ ಇನ್ನು ಯಾರ ಮಾತು ಕೇಳ್ತೀನಿ? ಇದು ಇದು ಕಲ ಮಾತು ಅಂದ್ರೆ. ಭಾವನವ, ನಮ್ ಸಿದ್ದುಗೆ ಈ ಹಣಕಾಸಿನ ವ್ಯವಹಾರ ಎಲ್ಲ ಆಗ್ಬರುದಿಲ್ಲ ಕಣವ. ಅವ್ನು ಯಾರು ಬಂದ್ಬಿಟ್ಟು ಗೌಡ್ರೆ ಹೊಟ್ಟೆಗೆ ಊಟ ಇಲ್ಲ ಅಂದ್ಬಿಟ್ರೆ ಇರೋ ಬರೋದೆಲ್ಲ ಕೊಟ್ಟು ಬರಿಗೈ ಆಗ್ಬಿಡ್ತಾನೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಹೊಸಿ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವ. ಅದಕ್ಕೆ ಇನ್ಮೇಲೆ ಹಣಕಾಸಿನ ವ್ಯವಹಾರ ಎಲ್ಲ ಅವನು ಕೊಡ್ಬೇಡಿ, ಎಲ್ಲ ನೀವೇ ನೋಡ್ಕೋಬೇಕನವ. ಸರಿಯೇ? ಭಾವ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ತಗೋತಾ ಇದ್ದೀನಿ. ಆದರೆ ನೀವು ನಮ್ಮ ಬಿಸ್ನೆಸ್ ಪಾರ್ಟ್ನರು ಅಂತ ಮೊದಲು ಒಪ್ಕೋಬೇಕು, ಆಗ ಮನಸ್ಸಾರೆ ತಗೋತೀನಿ. ಅಯ್ಯೋ ಭಾವನವ, ನಂಗೆ ಇದೆಲ್ಲ ಆಗಿ ಬರುದಿಲ್ಲ ಕಣವ. ಅಪ್ಪಯ್ಯನ ರಾಜಕೀಯ ಕೆಲಸನೇ ನೋಡ್ಕೊಳ್ಳೋದು ಭಾಳ ಇರ್ತದೆ. ಅದ್ರ ಮಧ್ಯದಲ್ಲಿ ಇದೆಲ್ಲ ಸರಿ ಕಣವ. ನಿಮ್ಗೆ ಖುಷಿ ಆಯ್ತದೆ ಅಂದ್ರೆ ನೀವ್ ಹೆಂಗೆ ಹೇಳ್ತಿರೋ ಹಂಗೆಯ ತಕೊಳ್ಳಿ. ಮೇಡಮ್ರೆ, ಲಿಸ್ಟ್ನ ಇನ್ನೊಂದ್ಸಲ ನೋಡಿ, ಏನೇನು ಬೇಕೋ ಈಗಲೇ ಎಲ್ಲ ತೊಗೊಂಬಿಡಿ. ಪದೇ ಪದೇ ಅಂಗಡಿಗೆಲ್ಲ ಓಡಾಡೋದು ಬೇಡ, ಖರ್ಚು ಜಾಸ್ತಿ ಆಯ್ತದೆ.
ಸಿದ್ದು ಸಿದ್ದು ಅವರೇ, ನೀವು ನಿಮ್ಮ ತಾಯಿ ಹತ್ರ ಮಾತಾಡ್ಕೊಂಡು ಬನ್ನಿ, ನಾನು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನೋಡ್ದೇನೋ ನಿನ್ ಹೆಂಡತಿಗೆ ಎಷ್ಟು ಕೊಬ್ಬು ಅಂತ. ನನ್ನ ನೋಡಿದ್ರು ನೋಡದೇ ಇರೋ ಆಗ ಹೋಗ್ತಿದ್ದಾಳೆ. ಈಗ ಅವ್ರು ಬಂದು ನಿನ್ನ ಮಾತಾಡ್ಸಿದ್ರೆ ನೀನು ನಗ್ನಗ್ತಾ ಮಾತಾಡ್ತಿದ್ದೇನವ? ಅವಳಿಗೆ ನನ್ನ ಮೇಲೆ ಗೌರವ ಇಲ್ಲ ಅಂದಮೇಲೆ ನಾನು ಯಾಕೆ ಅವಳನ್ನ ಮಾತಾಡಿಸ್ಲಿ? ಮತ್ತು ಆ ವಿಷಯನ ಬಿಟ್ಬಿಡವ. ಸುಮ್ಮನೆ ಬೇಡದೇ ಇರೋದನ್ನ ಯಾಕೆ ಮೈ ಮೇಲೆ ಹೇಳ್ಕೊತೀಯ? ಯಾಕೋ ಸಿದ್ದು ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯ? ನೀನೀಗ ತುಂಬಾ ಬದಲಾಗಿದ್ಯಾ ಕಣೋ. ಬದಲಾಗಿರೋದು ನಾನಲ್ಲ ಕಣವ, ಪರಿಸ್ಥಿತಿ. ಜೀವನ ಒಂದೊಂದೇ ಪಾಠ ಹೇಳ್ಕೊಡುವಾಗ ಅದನ್ನು ಕಲಿತಾ ಹೋಗ್ಬೇಕಲ್ವೇ? ನೋಡು ಹೇಗ್ ವೇದಾಂತಿ ತರ ಮಾತಾಡ್ತಿದ್ದೀಯ. ಜೈಲ್ಗೆ ಹೋಗಿದ್ದಾಗ ನನ್ನ ಮಗನ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ಹೇಳಿ ನಂಗೆ ಊಟ ಸರಿಯಾಗಿ ಸೇರ್ತಿರ್ಲಿಲ್ಲ ಗೊತ್ತಾ. ಕಂಡು ದೇವ್ರಿಗೆಲ್ಲ ನೀನು ಬೇಗ ಆಚೆ ಬರಲಿ ಅಂತ ನಾನು ಹರಕೆ ಹೊತ್ತಿದ್ದೆ ಗೊತ್ತಾ. ನೀನು ಹೊರಗೆ ಬಂದ ತಕ್ಷಣ ನನ್ನ ನೋಡಕ್ ಬರ್ತೀಯ ಅಂತ ಬಾಗ್ಲತ್ರ ಕಾಯ್ತಾ ಇದ್ದೆ ಗೊತ್ತಾ. ಆದ್ರೆ ನೀನು ಬರಲೇ ಇಲ್ವಲ್ಲೋ. ಯಾಕೋ ನನ್ನನ್ನು ಅಷ್ಟು ದೂರ ಮಾಡ್ಕೊಂಡ್ಬಿಟ್ಟೆ. ಹೆಂಡತಿ ಬಂದ್ಮೇಲೆ ಈ ತಾಯಿ ನಿನಗೆ ಬೇಡವದ್ಲಾ? ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯೆ? ನೋಡು, ನಾನು ಜೈಲಲ್ಲಿದ್ದಾಗ ದಿನಾಗ್ಲೂ ನಿನ್ನನ್ನು ನೋಡಕ್ ಬರ್ತಿದ್ದು ನನಗೆ ಗೊತ್ತಿಲ್ವೇ? ಅದು ಅಲ್ಲದೆ ನಾನು ಹಸುಕೊಂಡಿರ್ತೀನಿ ಅಂತ ಮುದ್ದೆ, ಉಪ್ಸಾರು, ಕೋಳಿ ಸಾರೆಲ್ಲ ಮಾಡ್ಕೊಂಡ್ ಬರ್ತಿದ್ದೆ. ಕೋಳಿ ಸಾರೆಲ್ಲ ಮಾಡ್ಕೊಂಬಂದು ನಾನು ತಿನ್ನಿಸ್ತಿದ್ದಲ್ಲವ. ಅದನ್ನೆಲ್ಲ ನಾನು ಹೆಂಗವ ಮರಿಲಿ? ನಾನು ನಿನ್ನ ನೋಡಕ್ ಬರ್ಲಿಲ್ಲ ಅಂತ ನನ್ನನ್ನು ಹಂಗಿಸ್ತಿದ್ಯೇನೋ? ನಾನು ಯಾಕವ ನೀನು ಹಂಗಿಸ್ಲಿ? ಇರೋ ವಿಷಯನ ಅಲ್ವೇ ಹೇಳ್ತಿರೋದು. ನೀನು ಮಾತ್ರ ನನ್ನ ನೋಡಕ್ ಬರ್ತಿದ್ದೆ, ಆದ್ರೆ ಅಣ್ಣ ಮೇಡಮವರು ನಾನು ನೋಡಕ್ಕೆ ಬರ್ತಿರ್ಲಿಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಕಣವ. ನಿಂಗೆ ಒಬ್ಬಳಿಗೆ ನನ್ನ ಮೇಲೆ ಪ್ರೀತಿ ಮುಖ್ಯ ಅರಿತಾ ಇರೋದು. ಅದಕ್ಕೆ ಅಲ್ವೇ ನೀನು ಅಷ್ಟೊಂದ್ಸಲ ನಾನು ನೋಡಕ್ ಬಂದಿದ್ದು. ನಿನ್ನ ಮಾತಿನ ಅರ್ಥ ನನಗೆ ಅರ್ಥ ಆಗ್ತಿದೆ ಕಣೋ. ನಿನ್ನ ನೋಡ್ಬೇಕು ಅಂತ ನಾನು ತುಂಬಾ ಸಲ ಅನ್ಕೊಂಡೆ ಕಣೋ. ಆದ್ರೆ ನಿಮ್ಮ ಅಪ್ಪನ ಮಾತು ಮೀರಿ ಅವ್ರನ್ನ ದಾಟಿ ನಾನು ಬರಕ್ಕಾಗುತ್ತಾ ಹೇಳು? ಅವ್ರು ಒಂದ್ಸಲ ಎಲ್ಲಿಗೂ ಹೋಗ್ಬೇಡ ಅಂದ್ಮೇಲೆ ನಾನು ಹೇಗೋ ಬರಕ್ಕಾಗುತ್ತೆ? ಅವ ಹೆತ್ತ ಮಗನ ನೋಡ್ಬೇಕು ಅನ್ನೋ ಮನ್ಸು ಮಾಡಿದ್ರೆ ಅದು ಯಾವುದೇ ಅಡೆತಡೆನಾಗ್ಲಿ ಅದನ್ನೆಲ್ಲ ದಾಟ್ಕೊಂಡು ಬರ್ಬೋದು ಕಣವ. ಹಂಗಂತ ನೀವೀಗ ಮಾಡಿರೋ ತಪ್ಪು ನಾನು ಎತ್ತಿ ತೋರಿಸೋ ಉದ್ದೇಶದಿಂದ ನಾನು ಈಗ ಮಾತಾಡ್ತಿಲ್ಲ. ನನಗೆ ಗೊತ್ತು ಕಣ ಸಿದ್ದು, ಇದು ನೀನ್ ಮಾತಾಡ್ತಿಲ್ಲ, ಇನ್ನು ಬೆನ್ನ ಹಿಂದೆ ಬೇರೆಯವ್ರು ಮಾತಾಡ್ತಿದ್ದಾರೆ ಅಂತ. ಇಲ್ಲೇ ನೋಡು, ನೀನು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿರೋದು. ನಿನ್ನ ನೋಡಿದ ತಕ್ಷಣ ಹೋಗಿ ಅತ್ತೆನ ಮಾತಾಡ್ಸ್ಕೊಂಡ್ ಬನ್ನಿ ಅಂತ ಕಳಿಸಿದವರೇ ಅವರು. ನೀವು ಮಾತ್ರ ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತೀರಾ. ಇದೆಲ್ಲ ಯಾಕೋ ಸರಿ ಕಾಣ್ತಿಲ್ಲ. ಹೌದಪ್ಪ, ಹೆಂಡತಿ ಅನ್ನೋಳು ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿರುವಾಗ ನಿನಗೆ ಯಾವುದು ಸರಿ ಕಾಣಿಸೋದಿಲ್ಲ. ಅವ ನೀನು ಇಲ್ಲಿ ಜಗಳ ಮಾಡಕ್ಕೆ ಬಂದಿದ್ರೆ ನಾನು ಹೋಯ್ತೀನಿ, ನಂಗೆ ಬೇರೆ ಕೆಲಸ ಅದೇ. ಆಯ್ತು ಬಿಡಪ್ಪ, ನಾನೇನು ಮಾತಾಡೋದಿಲ್ಲ. ಸರಿ. ಲಕ್ಷ್ಮೀ